ನೋಡಿ, ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅವನ ಪವರ್ ಕೊಡ್ಬೇಕು. ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡ್ಬೇಕು. ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡ್ಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನ್ ಹೇಳ್ತೈತೆ? ಹಂಗಾರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಈ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ, ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಅವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಮಾಡಿದೀರಾ, ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು, ಚೇರ್ಮನ್. ಹಂಗಾರೆ ಏನ್ ಬೆಂಗಳೂರು ಏನ್ ಸ್ಪೆಷಲ್? ಮಂಗಳೂರು ಹಂಗಾರೆ ಏನ್ ಸ್ಪೆಷಲ್ ಇಲ್ಲನಪ್ಪ? ಮಂಗಳೂರು, ಬೆಳಗಾವು ಮಾಡ್ಬೇಕಲ್ಲ, ಅವ್ರಿಗೂ ಇದ್ರನ್ನೇ ಮಾಡಿ, ಇದೇ ಸಿಸ್ಟಮ್ ತಂದ್ಬಿಡಿ, ಅದನ್ನು ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ. ಇನ್ನ ಅವನು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಅಂತ. ಅದಕ್ಕೂ ಮಾಡಿ, ಬೆಳಗಾವಿಗೂ ಮಾಡಿ, ಗುಲ್ಬರ್ಗಾಗೂ ಮಾಡಿ. ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದೇನೋ ಹೇಳ್ದ, 5,000 ಕೋಟಿನಾ ಏನು, 5,000 ಕೋಟಿ 5,000 ಕೋಟಿ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು? ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. 5,000 ಅಲ್ಲ, 50,000 ಕೋಟಿ ಕೊಟ್ರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರಕ್ಕಾಗಲ್ಲ. ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ, ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿದ್ದೋಗ್ತೈತೆ. ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ ಕತೆ ಮುಗ್ದೋಯ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಖರ್ಗೆ ಅವರ ಕಾಂಗ್ರೆಸ್, ನಿಮ್ ರಾಷ್ಟ್ರೀಯ ಅಲ್ಲ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್. ನನಗೂ ಒಂದೇ ನಿಮಿಷ ಅಶೋಕ್ ಸರ್, ಯಾವ ಕಾಂಗ್ರೆಸ್ ಬಂದ್ರಿ? ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ. ಈಗ ನಮ್ಮ ಯಾರು ಝಡ್ ಅವ್ರು ಎಯಿಂದ ಝಡ್ ಔಟ್ ಅವ್ರೆ. ಅವರು ಜನತಾದಳ, ಇನ್ನ ಜನತಾದಳದಲ್ಲಿ 4-5 ಇದಾಯ್ತಲ್ಲ, ಎಲ್ಲ ಆಗಿ ಕಾಂಗ್ರೆಸ್ಗೆ ಬಂದವ್ರೆ. ನನಗೆ ಖರ್ಗೆ ಅವ್ರು ಯಾಕೆ ನಮ್ಮೋರು ಅಂತ ಹೇಳಿದ್ರೆ, ತಾವು 1 ನಿಮಿಷ ಸಮಯ ಕೊಟ್ರೆ, ನಾನು ಅವಾಗ ಗೊತ್ತಿಲ್ಲ ಹೆಲ್ತ್ ಮಿನಿಸ್ಟರ್ ಏನೋ ಆಗಿದ್ದೆ, ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ. ನಾನು ವಿಧಾನಸೌಧದಲ್ಲಿ ಇದ್ದೆ. ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ, ಅವರು ಸದಾಶಿವನಗರ ಮನೆಗೆ ಹೋಗಿದ್ದಾರೆ. ಅವತ್ತು ನನ್ಗೆ ಗೊತ್ತಿಲ್ಲ, ಹುಟ್ಟುದಬ್ಬ ಅವತ್ತು. ನಂದು ಫ್ಲೆಕ್ಸ್ಗಳು ಇಲ್ಲಿಂದ ಹಾಕ್ಬಿಟ್ಟಿದ್ದಾರೆ, ಯಾರು ಹಾಕಿ ಗೊತ್ತ, ಇಲ್ಲಿಂದ ಅಲ್ಲಿವರೆಗೂ ಹಾಕೊಂಡು ಹೋಗ್ತಿದ್ದಾರೆ, ನಮ್ಮ ಮನೆವರೆಗೂ ಹಾಕೊಂಡು ಹೋಗ್ತಿದ್ದಾರೆ ದಾರಿ. ನನ್ನ ಫ್ಲೆಕ್ಸ್ ನಿಲ್ಸಿತ್ತಲ್ಲ ದೊಡ್ಡದೊಂದು, ಅದು ಬಿದೌಟಿದೆ. ನನ್ನ ಫ್ಲೆಕ್ಸ್ ನಿಲ್ಸಿದ್ದು ಬಿದೌಟಿದೆ. ಅಲ್ಲ, ಖರ್ಗೆ ಅವ್ರ ಬಗ್ಗೆ ನಾನು ಏನೋ ನೋಡಿ, ಗುಣಕ್ಕೆ ಮತ್ಸರ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನ ಕೊಟ್ಟವನಿಗೆ ಅನ್ನ ಕೊಟ್ಟ ಅಂತ ಹೇಳ್ತಾರೆ. ಬೆನ್ನಿಗೆ ಚೂರಿ ಹಾಕ್ದವನ್ನ ಬೆನ್ನಿಗೆ ಚೂರಿ ಹಾಕ್ದ ಅಂತ ಹೇಳ್ತಾರೆ. ಅವರು ಆಗ ನಿಲ್ಸ್ಬಿಟ್ಟು ಅವ್ರ ಡ್ರೈವರ್ ಕೈಲಿ ಕಟ್ಸ್ಬಿಟ್ಟು ಅದನ್ನ ಕಂಬಕ್ಕೆ ಕಟ್ಸಿ ನನಗೆ ಫೋನ್ ಮಾಡಿದ್ರು, ಏನಪ್ಪ ಇವತ್ತು ಬರ್ತಡೇ ಅಂತ. ಹೌದು ಸರ್ ಅಂತಂದೆ. ನೋಡಪ್ಪ ನಿಂದು ಫ್ಲೆಕ್ಸ್ ಬಿದ್ದೋಗಿತ್ತು, ಕಟ್ಸಿದ್ದೀನಪ್ಪ ಅಂತ. ಅದಕ್ಕೋಸ್ಕರ ನಮ್ದು ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅದ್ರಲ್ಲಿ ಏನಾಯ್ತು ತಪ್ಪು? ಒಳ್ಳೇದ ಮಾಡಿದಾಗ ಹೇಳಬೇಕಲ್ಲ ನೋಪ್ಪ, ಏನ್ ಅದ್ರಲ್ಲಿ ತಪ್ಪೇನು? ಅವ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು. ಆಯ್ತು, ಖರ್ಗೆ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ಕೊಟ್ಟಿದ್ದಾರೆ, ಪ್ರಶ್ನೆನೇ ಇಲ್ಲ. ನಾನು ಹೇಳೋವಂಥದ್ದು, ಅವರೇ ಕಾಂಗ್ರೆಸ್ ಅಧ್ಯಕ್ಷರೇ ಇವ್ರಿಗೆ ಹೇಳಿದ್ದಾರೆ, ನಿಮ್ಮ ಅಭಿವೃದ್ಧಿ ಎಲ್ಲ ಇಷ್ಟೇನಪ್ಪ ಅಂತ ಹೇಳಿ. ಇವತ್ತು ನಾನು ವಿಧೇಯಕಕ್ಕೆ ಬರ್ತಾ ಇದ್ದೀನಿ. ಈ ವಿಧೇಯಕದಲ್ಲಿ ಏನು, ಮೇಯರ್ ಅವರಿಗೆ ಏನು ಅಧಿಕಾರ ಎಲ್ಲ ಹೊರಟೋಗಿರುತ್ತೆ. ನಿಮ್ದೆಲ್ಲ ಮೀಟಿಂಗು ನೀವು ಮಾಡಿದ್ರೆ, ಈಗಲೇ ನಾವು ಮಾಡೋಕ್ಕಾಗ್ತಾ ಇಲ್ಲ ಮೀಟಿಂಗು. ಮುಖ್ಯಮಂತ್ರಿಗಳು ನಮ್ಮ ಕೈಲಿ ಸಭೆ ನಡ್ಸೋಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಕಾರ್ಪೊರೇಟರ್ಗಳೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಪವರ್ಸ್ ಅನ್ನ ನೀವೇ ತಗೊಂಡ್ಬಿಟ್ಟಿದ್ದೀರಾ, ಇನ್ನು ನಮ್ಗೇನು ಅಧಿಕಾರ ಏನು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಒಂಥರ ಕಾನೂನನ್ನ ಉಲ್ಲಂಘನೆ ಆಗಿದೆ. ಈಗ ನೀವು ತಂದಿದ್ದೀರಾ, ಸದುದ್ದೇಶ ಇರ್ಬೋದು, ಆದ್ರೆ ಈಗ ಡೆಲ್ಲಿಯಲ್ಲಿ ಮಾಡಿದ್ರು, ಡೆಲ್ಲಿಯಲ್ಲಿ 3 ಮಾಡಿದ್ರು. ಆ 3 ನಾಮ ಆಗೋಯ್ತು, 3 ನಾಮ ಆಯ್ತು, ಹೋಯ್ತು. ತಿರ್ಗಿ ಮತ್ತೆ ಒಂದೇ ಡೆಲ್ಲಿ ಆಗಿದ್ದಾರೆ. ತೊಗಲಕ್ ದರ್ಬಾರು, ಅಲ್ಲಿ ಮೇಯರ್ ಇದ್ದಾರೆ. ನಿಮ್ಮ ಸ್ಪೆಷಲ್ ಎಂಟ್ರೆನ್ಸ್ ಯಾವುದು ಇಲ್ಲ, ಮುಖ್ಯಮಂತ್ರಿದು ಉಪಮುಖ್ಯಮಂತ್ರಿದು ಯಾರು ಎಂಟ್ರೆನ್ಸ್ ಇಲ್ಲ ಅಲ್ಲಿ. ಅಲ್ಲಿಲ್ಲ.
ಈಗ ಅಲ್ಲೂ ಫೇಲ್ಯೂರ್ ಆಗಿದೆ. ಇಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಇರ್ತವೆ, ಬಿಸ್ನೆಸ್ ಸೆಂಟರ್ಸ್ ಇರ್ತವೆ. ಅದೆಲ್ಲ ಈಗ ಬೆಂಗಳೂರು ಒಂದಾಗಿದ್ರೆ ಒಂದು ಡೆವಲಪ್ ಮಾಡೋದು. ಕಸದ ವಿಚಾರಗಳು ಬರ್ತತೆ. ಯಾರು ಕಸ ತಗೊಳಕ್ ಯಾರು ರೆಡಿ ಇಲ್ಲ. ಯಾವ ವಿಧಾನಸಭಾ ಕ್ಷೇತ್ರದ ಯಾರು ಕಸ ತಗೊಳಕ್ ರೆಡಿ ಇಲ್ಲ. ಅವಾಗ ಕಸನ ಈಗ ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಈಸ್ಟಲ್ಲಿ ಹೋಗ್ತಾ ಇದೆ. ಆ ಕಸನ ಎಲ್ಲ ನಾವು ತಗೊಳಲ್ಲ ಅಂದ್ರೆ ಏನ್ ಮಾಡ್ತೀರಾ? ಈ ತರದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ನೀವು ಮಾಡುವಂತ ಸಮಸ್ಯೆಗಳು. ಇವಾಗ ಬೇರೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದೀರಾ. ಈಗ 40,000 ಕೋಟಿ ಉದ್ಘಾಟನೆ ಅಲ್ಲ, ಗುದ್ಲಿ ಪೂಜೆನೇ ಇನ್ನೊಂದು 20 ವರ್ಷ ಆಗ್ಬೋದನ್ನು. ಯಾವಾಗ ಮಾಡ್ತಿರೋ ಗೊತ್ತಿಲ್ಲ. ಮೇಲಿನ ರಸ್ತೆನೇ ಇನ್ನೂ ಟಾರ್ ಹಾಕಿಲ್ಲ. ಈಗ ಮಳೆಗಾಲ ಬಂತು, ಇನ್ನ 2 ತಿಂಗಳಲ್ಲಿ ಟಾರ್ ಹಾಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇನ್ನ ಬರೋ ವರ್ಷನೇ ಹಾಕಬೇಕು. ಅದನ್ನೇ ಮಾಡಕ್ಕಾಗ್ತಾ ಇಲ್ಲ. ಈಗಿರುವಂತ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಆಗಿ ಇಳಿಬೇಕು. ಇವ್ರು ಹೇಳಿದ್ರು ಏನೋ ಯಂಗಾರೆಡ್ಡಿ ಡಿಸ್ಟಿಕ್, ಆಂಧ್ರದಲ್ಲಿ ನಾನು ನೋಡಿದೆ. ಅವ್ರು ಯಾರು ಯಂಗಾರೆಡ್ಡಿ, ತಿಮ್ಮಾರೆಡ್ಡಿ ಏನೇನೋ ಡಿಸ್ಟಿಕ್ಗಳಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಇರೋಂತ ನಮ್ಮಲ್ಲಿ ಇದೆಯಲ್ಲ, ಮೈಸೂರು ಇದೆ, ಬೆಳಗಾವಿ ಇದೆ ಅಲ್ಲ. ನ್ಯಾಚುರಲ್ ಆಗಿ ಬಂದಿರೋಂಥದ್ದು. ಈ ಕನಕಪುರ ನ್ಯಾಚುರಲ್ ಆಗಿ ಬಂದಿರೋದು. ನಾಳೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರ ತಾಲೂಕು ಅಂತ ಇಟ್ಕೊಂಡ್ರೆ ನೋಡಿ, ಕರೆಕ್ಟ್ ನೀವು ಹೇಳೋದು. ಮುಂದೆ ಆಯ್ತು, ಹೇಳಿ ಅದನ್ನ ಹೆಂಗಿದೆ ರೂರಲ್ ಅವಕಾಶ. ಆಯ್ತು, ಮತ್ತೆ ನೋಡಿ ಚರ್ಚೆ ಮಾಡೋದಕ್ಕೆ ಸಪರೇಟ್ ಮೀಟಿಂಗ್ ಮಾಡುವ. ಇಲ್ಲ, ಅವ್ರು ಕರೆಕ್ಟ್. ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ, ರಾಯರೆಡ್ಡಿ ಅವ್ರು ಕರೆಕ್ಟ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಇಡದೇ ಇರ್ಬೋದು. ನಾಳೆ ಮುಂದೆ ಬಂದವ್ರು ಇಟ್ರೆ ಏನ್ ಮಾಡ್ತೀರಾ? ಇಡ್ಬೋದಲ್ಲ. ನಾಳೆ ಮುಂದೆ ಬರೋ ಸರ್ಕಾರ ಎಲ್ಲ ಬೆಂಗಳೂರಿಗೆ ಎಲ್ಲರ ಹೆಸರುಗಳನ್ನ ಇಟ್ಬಿಟ್ರೆ ಬೆಂಗಳೂರು ಕೆಂಪೇಗೌಡ ಎಲ್ಲ ಹೋಗ್ಬೇಕು. ಅವಾಗ ಓಡೋಗ್ಬೇಕು. ಕೆಂಪೇಗೌಡ ಬೆಂಗಳೂರು ಬಿಟ್ಟು ಓಡೋಗ್ಬೇಕು. ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಅಲ್ಲ, ಬೆಂಗಳೂರು ಬಿಟ್ಟೋಡ್ದ ಕೆಂಪೇಗೌಡ ಆಗೋ ಸ್ಥಿತಿಗೆ ನಮ್ಮನ್ನು ತರಬೇಡಿ. ನಾವೆಲ್ಲ ಇಲ್ಲೇ ಹುಟ್ಟಿದು ಬೆಳೆದವರು. ನಾವು ಅಂದ್ರೆ ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದನೂ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರು ನಾವೆಲ್ಲರೂ ಕೂಡ. ಈ ಬೆಂಗಳೂರನ್ನ ನಮ್ಮ ಮುಂದೆ ಛಿದ್ರ ಮಾಡಬೇಡಿ. ಸಂವಿಧಾನದ ಪ್ರಕಾರನೂ ಇದು ತಪ್ಪು. 74 ಅಮೆಂಡ್ಮೆಂಟ್ ಪ್ರಕಾರನೂ ಇದು ತಪ್ಪು. ಮತ್ತೆ ಈ ಏನು ಆದಾಯ ಬರುತ್ತೋ ಆದಾಯದಲ್ಲಿ ಮತ್ತೆ ತಾರತಮ್ಯ ಆಗಿ ಜಗಳ ಹಚ್ಚದಂಗೆ ಆಗ್ತದೆ. ಒಂದೊಂದು ಕಾರ್ಪೊರೇಷನ್ಗೂ ಜಗಳ ಹಚ್ಚದಂಗೆ ಆಗ್ತದೆ. ಮತ್ತೆ ಕನ್ನಡದ ಮೇಯರ್ಗಳನ್ನ ಹುಡುಕ್ಬೇಕು. ಆಮೇಲೆ ಕನ್ನಡ ಹೊರಟೋಗ್ತೈತೆ. ಕನ್ನಡನೇ ಇರಲ್ಲ ಇಲ್ಲಿ.